ಇನ್ನು ಕಿರಣ್ ಮಂಜುದಾರ್ ಶಾ ಅವರ ಮತ್ತು ಮೋಹನ್ ದಾಸ್ ಪೈ ಅವರ ಬೇಸರ ವಿಚಾರಕ್ಕೆ ಬಿಜೆಪಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲೂ ಅವರು ಸರ್ಕಾರಕ್ಕೆ ಚಾಟಿ ಬೀಸಿದ್ರು. ಆಗ ನಾವು ಉದ್ಯಮಿಗಳನ್ನ ಹೊರಗೆ ಹೋಗ್ಲಿ ಅನ್ನಲಿಲ್ಲ. ಬಟ್ ನೀವು ಇವತ್ತು ಉದ್ಯಮಿಗಳಿಗೆ ಧಮಕಿ ಹಾಕ್ತೀರಾ, ಮೋಹನ್ ದಾಸ್ಗೆ ನಟ್ಟು ಬೋಲ್ಟ್ ಟೈಟ್ ಮಾಡೋ ಪ್ರಯತ್ನ ಮಾಡ್ತೀರಿ. ಉದ್ಯಮಿಗಳ ಸಲಹೆಯನ್ನ ಎಚ್ಚರಿಕೆ ಅಂತ ತಗೊಳ್ಳೋದು ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ನೀವು? ಸರಿ ಮಾಡ್ಕೋಬೇಕು ನಿಮ್ಮಲ್ಲಾಗಿರುವಂತಹ ಸಮಸ್ಯೆಗಳನ್ನ. ಅಪಪ್ರಚಾರವಾದರೆ ಯಾರು ಇನ್ವೆಸ್ಟ್ ಮಾಡಕ್ಕೆ ಇಲ್ಲಿಗೆ ಬರ್ತಾರೆ ಅಂತ. ಈಗ ಕಿರಣ್ ಮಂಜುದಾರ್ ಅಂತ ನೋಡ್ತಾ ಇದ್ವಲ್ಲ, ಒಬ್ಬ ಗ್ರೇಟ್ ಬಿಸ್ನೆಸ್ ವುಮನ್ ಅವರು. ಅವರ ಜೊತೆಗೆ ಉಳಿದಂಥವರು ಕೂಡ ಇಂತಹ ಸಮಸ್ಯೆಗಳು ಬೆಂಗಳೂರಿಗೆ ಬಂದಾಗ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ರಸ್ತೆ ಗುಂಡಿ, ಮಳೆ ನೀರು ನುಗ್ಗುವಂಥದ್ದು. ಬಟ್ ಇವರು ಅದನ್ನು ಎಚ್ಚರಿಕೆ ಅಂತ ರಿಸೀವ್ ಮಾಡ್ಕೊಳ್ದೆ ಅವ್ರಿಗೆ ವಾರ್ನಿಂಗ್ ಕೊಟ್ಟರೆ ಯಾರು ಇರಕ್ಕೆ ಬರ್ತಾರೆ ಇಲ್ಲಿಗೆ? ಯಾರು ಇನ್ವೆಸ್ಟ್ ಮಾಡ್ತಾರೆ? ನಮ್ಮ ಕಾಲದಲ್ಲೂ ಕೂಡ ಕಸದ ಸಮಸ್ಯೆ ಕೆಲವು ಬಂದಾಗ ಇದೇ ಕಿರಣ್ ಮಜುಮ್ದಾರ್ ಅವರು, ಮೋಹನ್ ದಾಸ್ ಪೈ ಅವರು, ನಾರಾಯಣ ಮೂರ್ತಿ ಅವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ರು. ಗಾರ್ಬೇಜ್ ಸಿಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಆವಾಗ ನೀವು ಎಷ್ಟು ಮಾತಾಡಿದ್ರಿ? ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ, ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ? ಆವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಯಲ್ಲಿಗೆ ನೀವು ಖಾಲಿ ಹೋಗು ಅಂತ ಹೇಳಿಲ್ಲ, ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇವತ್ತು ಧಮಕಿಯನ್ನು ಹಾಕ್ತಾ ಇದ್ದೀರಿ. ಮೋಹನ್ ದಾಸ್ ಪೈ ಅವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು ಬಟ್ಟುನ ಹೊಲ್ಟು ಟೈಟ್ ಮಾಡೋಂಥ ಕೆಲಸ ಮಾಡ್ತೀರಿ. ಕಿರಣ್ ಮಜುಮ್ದಾರ್ ಅವ್ರಿಗೆ ಮತ್ತು ಇನ್ನೂ ಸನ್ಮಾನ್ಯ ನಾರಾಯಣ ಮೂರ್ತಿ ಅವ್ರಿಗೆ ಇನ್ನೊಂದು ವಿಚಾರ ಗೊತ್ತಾಗಿಲ್ಲ. ಇವತ್ತು ಏನು ಎಲೆಕ್ಟ್ರಾನಿಕ್ ಸಿಟಿ ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು GBAಗೆ ತಗೊಳೋದಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದೋಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ GBAಗೆ ಬಂದರೆ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅಲ್ಲಿ ಏನೂ ಅಭಿವೃದ್ಧಿ ಮಾಡಲ್ಲ. ನಮ್ಮ ಕಾಲದಲ್ಲೂ ಕೂಡ ಕಸದ ಸಮಸ್ಯೆ ಕೆಲವು ಬಂದಾಗ